ಅಂದೆ ಅಲ್ವಾ, ತಿಳ್ಕೊಳ್ದೇನೆ ಏನ್ ಮಾಡ್ತಿದ್ಯಾ? ನನ್ನ ಅನುಮಾನ ಏನು ಅಂತಂದ್ರೆ ದಿವ್ಯಾಗೆ ಸೆಕ್ಯೂರಿಟಿ ಆಗಿರೋ ಆ ಇಬ್ಬರಲ್ಲಿ ಒಬ್ಬ ಅಭಿ ಏನು ಅಂತ ಡೌಟು. ಮೇಡಮ್, ನನ್ನ ಅನುಮಾನನೇ ನಿಜ ಆಗಿದ್ರೆ ಆ ಇಬ್ಬರಲ್ಲಿ ಒಬ್ಬ ನಮ್ಮ ಕಡೆಯವನಾಗಿರೋದಕ್ಕೆ ಎರಡನೇವನು ಖಂಡಿತವಾಗ್ಲೂ ಅಭಿನೇ ಅಲ್ವಾ ಮೇಡಮ್? ತಕ್ಷಣ ನೀವು ನಮ್ಮ ಕಡೆಯವನು ಫೋನ್ ಮಾಡಿ ಆ ಎರಡನೇವನ್ನ ಕೈ ಕಾಲು ಮುರಿದು ಇಲ್ಲಿ ಕರ್ಕೊಂಡು ಬರೋದಕ್ಕೆ ಹೇಳಿ. ನಾನ್ ನಿನಗೆ ಸುಳ್ಳು ಹೇಳ್ದೆ ಅನಂತ. ಆ ಇಬ್ರಲ್ಲಿ ನಮ್ ಕಡೆಯವರು ಯಾರೂ ಇಲ್ಲ. ಮೇಡಮ್, ಮತ್ತೆ ನಮ್ಮ ಕಡೆಯವನು ಯಾರು ಮೇಡಮ್? ಆ ಮನೆ ಸೆಕ್ಯೂರಿಟಿಲಿ ಒಬ್ಬ. ಯಾಕೆ ಮೇಡಮ್ ನನ್ನ ಹತ್ರ ಸುಳ್ಳು ಹೇಳಿದ್ರಿ? ನನ್ ಪ್ಲಾನ್ ಬಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಇವಾಗ ಯಾರೋ ಗುರುತು ಪರಿಚಯ ಇಲ್ದೇ ಇರೋನು ನಿಮ್ಮನ್ನ ಭಯ ಪಡಿಸ್ತಾ ಇದ್ದಾನಲ್ವಾ? ಸಾರಿ ಮೇಡಮ್, ಅವರಿಬ್ಬರಲ್ಲಿ ಒಬ್ಬ ಅಭಿಯಾಗಿರೋ ಅವಕಾಶ ಇದೆ ಅಲ್ವಾ ಮೇಡಮ್? ಇರ್ಬೋದು, ಇಲ್ದೇನೂ ಇರ್ಬೋದು. ಅವರು ಅಭಿ ಕಡೆಯವರು ಕೂಡ ಆಗಿರ್ಬೋದು. ಆ ಅಭಿ ದೂರದಿಂದ ದಿವ್ಯನ ನೋಡ್ತಾ ಕಾಪಾಡ್ತಾ ಇರ್ಬೋದು, ಇಲ್ವಾ ಪಕ್ಕದಲ್ಲೇ ಇದ್ದು ರಕ್ಷಿಸ್ತಾ ಇರ್ಬೋದು. ಎಲ್ಲದಕ್ಕೂ ಅವಕಾಶ ಇದೆ. ಹಾ, ಹಾಗಾದ್ರೆ ಈ ಮಾಸ್ಕ್ ಮ್ಯಾನ್ ಯಾರು ಮೇಡಮ್? ಅಂದ್ರೆ ನಿಮ್ಮನ್ನೇ ಬೆದರಿಸ್ತಾ ಇದ್ದಾನೆ ಅಂದ್ರೆ ಅವನಿಗೆ ಎಷ್ಟು ಧೈರ್ಯ ಇರಬೇಕು? ಅವನು ಯಾರೋ ಏನೋ ಅಸಾಧ್ಯನ ತರ ಇದ್ದಾನೆ ಮೇಡಮ್. ಹಲೋ ಹಲೋ, ಮಿಸ್ಟರ್ ಅನಂತ್ ಅವರ ಮಾತಾಡ್ತಿರೋದು. ಯಾರು? ನಾನು ಯಾರಾದ್ರೆ ನಿನ್ಗೇನ್ ಬಿಡು. ಫೋನ್ ನಿಮ್ಮ ಮೇಡಮ್ ಕೊಡು. ಮೇಡಮ್, ನಿಮಗೆ ಫೋನು ಯಾರು ಯಾರು ಅಂತ ಹೇಳ್ತಿಲ್ಲ ಮೇಡಮ್. ನಿನ್ನ ಭಯಪಡಿಸ್ದವನು. ಯಾರೋ ನೀನು? ಸ್ವಿಚ್ ಹಾಕುವಾಗ ನಿನ್ ಕೈಗೆ ಶಾಕ್ ಹೊಡಿತಲ್ಲ, ಶಾಕ್ ಅದು ನಾನೇ. ಇದು ಬರೀ ಟೀಸರ್ ಅಷ್ಟೇ. ದಿವ್ಯನೇನಾದ್ರೂ ಟಚ್ ಮಾಡಿದ್ರೆ ನೆಕ್ಸ್ಟ್ ಟ್ರೈಲರ್, ಆಮೇಲೆ ಸಿನಿಮಾ ತೋರಿಸ್ತೀನಿ. ನನಗೆ ವಾರ್ನಿಂಗ್ ಕೊಡ್ತಿದ್ಯಾ? ನಿತ್ಯ ಶ್ರೀನಿವಾಸ್ ನಾನು. ನಿನ್ನನ್ನೇ ಹೆದರ್ಸ್ದ ಗಂಡ್ಸ್ ನಾನು. ಕದ್ದು ಮುಚ್ಚಿ ಬಂದ್ ಹೋಗಿದ್ಯಾ? ನೀನ್ ಯಾವ ಗಂಡ್ಸು? ನಾನೇನ್ ಕದ್ದು ಮುಚ್ಚಿ ಬಂದಿಲ್ಲ. ನಾನ್ ಬಂದಾಗ ನೀನ್ ನೋಡಿಲ್ಲ. ಒಂದ್ ಸಾರಿ ನನ್ ಮನೆಗ್ ಬಂದು ನಿನ್ ಮಾಸ್ಕ್ ತೆಗ್ದು ನಿನ್ ಮುಖನ ತೋರ್ಸು. ನನ್ನ ನೋಡಿದ್ರೆ ನೀನ್ ತಡ್ಕೊಳ್ಳೋದಿಲ್ಲ.